ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ದೇವರಿಗೆ ಕೈ ಮುಗಿದು ಹೋಗ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು ಇವತ್ತು. ನಿನ್ನೆ ನೈಟ್ ಮಲಗೋಕ್ಕೆ ಲೇಟಾಗಿತ್ತು, 1 ಗಂಟೆ ಆಗಿತ್ತು, ಸುಮಾರು 1 ಗಂಟೆ ಆಗಿತ್ತು. ನಿದ್ದೆನೇ ಬರ್ತಾ ಇರಲಿಲ್ಲ. ಏನು ಮಾಡೋದು, ಹಾಗೆ ಸುಮ್ಮನೆ ಅಲ್ಲಿ ಮನೆ ಹತ್ರ ಏನೋ ಫಂಕ್ಷನ್ ಇತ್ತು, ಫಂಕ್ಷನ್ DJ ಹಾಕಿದರು, ಅದಕ್ಕೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಬರೋಕ್ಕೆ ಲೇಟ್ ಆಯಿತು. ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಇವಾಗ ಹೋಗ್ತಾ ಇದ್ದೀನಿ. ಇವತ್ತು ರವಿವಾರ, ಸಂಡೇ ದಿವಸ ಸಂಡೇ ಫಂಡೇ ಅಂತಾರೆ. ನಮಗೇನು ಫಂಡೇ ಇಲ್ಲ, ಎಲ್ಲ ದಿನವೂ ಒಂದೇ ಸೇಮೆ, ಅಷ್ಟೇ ವೈವ್ ಅಷ್ಟೇ ಬೇರೆ ಬೇರೆ ಇರುತ್ತೆ. ಗೊತ್ತಿಲ್ಲ ಇವತ್ತಿನ ದಿವಸ ಹೇಗಿರುತ್ತೆ ಏನಾಗುತ್ತೆ ಅಂತ. ಬನ್ನಿ ನೋಡೋಣ ಹೇಗಿರುತ್ತೆ ಏನೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ. ಇದ್ದಾನೆ, ಯಾರು ಎಳಿತಾರೆ ಅವ್ರು ವಿನ್ ಅಂತೆ. ಹೇಳಿ ಹೇಳಿ. ಎಳೆದು ಹೋಗಿದ್ದೇವೆ, ಕಾರಣ ಎಳೆದ. ಹೇಳಿ 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 ನೋಡಮ್ಮ, ಯಾರು ಹೇಳ್ತಾರೆ ಹೇಳಿ. ವಿನ್ ಆಗಲ್ಲ ನೀವು, ಹೇಳಿ. ಯಪ್ಪ ಯಪ್ಪ, ಚಿಂಕು ವಿನ್ ಆಗ್ತಾರೆ, ಚಿಂಕು ವಿನ್ ಆಗ್ತಾನೆ. ಒಡ್ಡೆ ಒಡ್ಡೆ ಒಡ್ಡೆ. ಹಾಂ ಹೇಳಿ, ಫಾಸ್ಟ್ ಕಮಾನ್. ಹೇಳಿ ಹೇಳಿ. ಯಪ್ಪ ಹೇಳ್ದ ಚಿಂಕು ಹೇಳ್ದ. ಚಿಂಕುವಿ ಚಿಂಕುವಿಗೆ ಏನು ಪ್ರೈಸ್ ಏನು ಕೊಡ್ತಿ? ಪ್ರೈಸ್ ಕೊಡು, ಗೋಲ್ಡ್ ಮೆಡಲ್ ಕೊಡ್ತಿ, ಕೊಡು. ಮತ್ತು ಆನಂದ್ ಗುರ್ಜಿಯವ್ರಿಗೆ ಮೆಚ್ಚಲೇಬೇಕಾದಂಥ ಕೆಲಸ ಮಾಡ್ತಾಯಿದ್ದಾರೆ ಆನಂದ್ ಗುರ್ಜಿಯವರು. ನೀವು ನೋಡ್ತಾ ಇರ್ಬೋದು, ಇಂಥ ಸುಡು ಬಿಸಿಲಿನಲ್ಲಿ. ಎಷ್ಟಿದೆ ಶಿವಪ್ಪ? 40 ಡಿಗ್ರಿ ಬಿಸಿಲಿನಲ್ಲೂ ಆನಂದ್ ಗುರ್ಜಿಯವರು ಬಸವಣ್ಣನವರ ಜಯಂತಿ ನಿಮಿತ್ತ ಬಸವಣ್ಣನವರ ಭಾವಚಿತ್ರವನ್ನು ಅಂಟಿಸಲು ಎಷ್ಟು ಸಕಲವಾಗಿ ಕಷ್ಟಪಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. ಗುರುಜಿ ಅಂದ್ರೇ ಆನಂದ್ ಅವರು, ಆನಂದ್ ಅಂದ್ರೇ ಗುರುಜಿ ಅವರು. ನೋಡಿ, ಬಸವೇಶ್ವರ ವೃತ್ತ, ಓಂಕಾರ್ ಗಾಳಿ. ಓಂಕಾರ್ ಅವರು ಸತತ ಅಧ್ಯಕ್ಷರಲ್ವಾ, ಅಧ್ಯಕ್ಷರಿರೋ ಕಾರಣ ಅವರೆಲ್ಲ ಮಾಡಬೇಕಾಗುತ್ತೆ. ಅದೇ ರೀತಿ ಅಣ್ಣಂದರು ನಿಂತ್ಕೊಂಡಿದ್ದಾರೆ ಇಲ್ಲಿ. ಆನಂದ್ ಗುರುಜಿ ಅವ್ರಿಗೆ ಜಯವಾಗಲಿ. ಇಲ್ಲಿ ನೋಡಿ, ಓಂಕಾರ್ ಅವ್ರಿಗೆ ಕೋಪ ಬರ್ತಾ ಇದೆ. ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ಬಿಸಿಲು ಅಂತೂ ತುಂಬ ಇದೆ. ನಮ್ಮದು ಮಹಾದೇವಣ್ಣ ಫಂಕ್ಷನ್ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಫ್ರೆಂಡಿನವ್ರದ್ದು ಅಕ್ಕವ್ರದ್ದು ಫಂಕ್ಷನ್ ಇದೆ. ಸೊ ಫಂಕ್ಷನ್ ಹೋಗ್ತಾ ಇದ್ದೀವಿ, ಬೈಕ್ ಮಾಡಿದ್ದೀವಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಮಹಾದೇವಣ್ಣ ಏನಂತೀರಿ, ಬಿಸಿಲು ಹೇಗಿದೆ? ಹೌದು, ಬಿಸಿಲು ತುಂಬ ಇದೆ. ಈ ಥರ ಬಿಸಿಲಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡಬೇಕು, ಫಂಕ್ಷನು ಬಿಡೋಕ್ಕಾಗಲ್ಲ, ಈ ಕಡೆ ರಿಲೇಷನ್ನು ಬಿಡೋಕ್ಕಾಗಲ್ಲ, ಹೋಗಲೇಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಯಾರ್ದು ಫಂಕ್ಷನಲ್ಲಿ ಏನೇ ಇರಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಏನು ಹೇಳಬೇಕು, ಮತ್ತು ಬರಲಿಲ್ಲ ಅಂದರೆ ಒಂದು, ಹೋದರೆ ಒಂದು, ಈ ಥರ ಇರುತ್ತೆ. ಸೊ ನೀವು ಎಲ್ಲ ಅಟೆಂಡ್ ಆಗಿ, ನಾವು ಅಟೆಂಡ್ ಆಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ ನೋಡಿ, ಮೇಲ್ಗಡೆ ಬಿಸಿಲು ಅಂತ ಬಿಸಿಲು ರೀ, ಝಳ ಬಡಿತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಏನಂತೀರಿ ಮಾದೇವಣ್ಣ? ಹೋಗ್ತಾ ಇದ್ದೀವಿ, ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ಸಿಗೋಣ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಫಂಕ್ಷನಲ್ಲಿ ಬಂದಿದ್ದೀವಿ. ಫುಲ್ಲು ಗ್ರ್ಯಾಂಡಾಗಿದೆ ಫಂಕ್ಷನ್ ಹಾಲು, ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಜನಗಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಫ್ಯಾನ್ ನೋಡಿ, ಒಳ್ಳೆ ದೊಡ್ಡದಾದ ಫ್ಯಾನ್ ಇದೆ. भाइयों
ಫಂಕ್ಷನ್ ಹಾಲ್ ಇದೆ, ಎಲ್ಲ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಅಟೆಂಡ್ ಆಗಿದ್ದೀವಿ. ಅಲ್ಲಿ ಸ್ಟೇಜ್ ಮೇಲೆಲ್ಲ ಅವ್ರವ್ರದ್ದೆಲ್ಲ ಅವರು ರಿಲೇಷನ್ಸ್ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಅವ್ರವ್ರದ್ದು ಬಟ್ಟೆ ಬರಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಧನೂರ್ ಅಂತ ಒಂದು ಊರು ಬರುತ್ತೆ. ಧನೂರ್ ಊರು ಇವಾಗೆಲ್ಲ ಫುಲ್ಲು ಹಾಳು ಬಿದ್ದೋಗಿದೆ. ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಇದೇನು ಕಟ್ಟಿ ಕಾಣಿಸ್ತಾ ಇದೆಯಲ್ಲ, ಸುಮಾರು ಒಂದು 100-150 ವರ್ಷದ ಕಟ್ಟಿ ಇದೆ ಇದು. ಹಳ್ಳಿಯ ಎಲ್ಲ ಗಣ್ಯ ವ್ಯಕ್ತಿಗಳು, ಹಿರಿಯ ನಾಗರಿಕರು ಎಲ್ಲ ಈ ಕಟ್ಟಿ ಮೇಲೆ ಕುಂತು ಮಾತುಕತೆ ಆಡೋದು ಎಲ್ಲ ಮಾಡ್ತಿದ್ರು. ನೋಡಿ, ಆ ಕಡೆ ಬಸವಣ್ಣಂದು ಇದು ಕಾಣಿಸ್ತಿದೆಯಲ್ಲ ನಿಮಗೆ, ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತ. ನೋಡಿ, ಎಲ್ಲ ಫುಲ್ಲು ಇವಾಗ ಡೆಮಾಲಿಷ್ ಮಾಡಿದ್ದಾರೆ. ಆದ್ರೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಭಾವಚಿತ್ರಗಳು ನೋಡ್ತಾ ಇರ್ಬೋದು ನೀವು. ನೋಡಿ, ಬಸವಣ್ಣನ ಭಾವಚಿತ್ರಗಳೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಹಳೆ. ಇವಾಗ ಇದು ಊರೇನಾಗಿದೆ ಅಂದರೆ, ನೀರು ಬಂದು ಊರಲ್ಲಿ ನೀರು ಸೇರ್ಕೊತಾ ಇದೆ ಅಂಥೇಳಿ ಈ ಊರನ್ನು ಫುಲ್ಲು ಹಾಳಾಗಿದೆ. ಇವಾಗ ಇದು ಊರು ಹಾಳು ಬಿದ್ದಿರೋ ಊರಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ. ಅಲ್ಲಿ ಮಮ್ಮವರು, ಅವರು ಇದೇ ಊರಿನವರು, ಎಲ್ಲ ಹೇಳ್ತಾ ಇದ್ರು. ಈ ಊರಿನ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಸಖತ್ತಾಗಿದೆ ಊರು. ಏನು ಮಾಡಬೇಕು, ಎಲ್ಲ ಹಾಳು ಬಿದ್ದೋಗಿದೆ. ನೋಡಿ, ಬಸವ ಕಲ್ಯಾಣದಲ್ಲಿ ಮಳೆ ಬೀಳ್ತಾ ಇದೆ. ನೋಡಿ, ಈಗ ಫುಲ್ಲು ಸಖತ್ತಾಗಿ ಮಳೆ ಬರ್ತಾ ಇದೆ. ನಾವಿಲ್ಲಿ ಸೋಡಾ ಕುಡಿಯೋಣ ಅಂತ ಬಂದಿದ್ದು. ನೋಡಿ, ಸೋಡಾ ಶಾಪ್ ಇದೆ ಇಲ್ಲಿ. ಅಂಕಲ್ಲು ಫುಲ್ ಹೆವಿ ಸೋಡಾ ಮಾಡ್ತಾರೆ. ಬಸವ ಜಯಂತಿ ನಿಮಿತ್ತ ಎಲ್ಲ ಪಾಲಿಟಿಕ್ಸ್ ಮೆಂಬರ್ಸ್ ನೋಡಿ ಅವ್ರವ್ರದ್ದು ಬ್ಯಾನರ್ ಹಾಕ್ಸ್ಕೊಂಡಿದ್ದಾರೆ. ಅಲ್ಲಿ ಆ ಕಡೆ ದುಡ್ಡಿರೋದೇ ರೀ ಎಲ್ಲ ದುನಿಯಾ. ಏನಂತೀರಿ? ಮಳೆ ಬರ್ತಾ ಇದೆ. ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾನು ಅಮ್ಮರು. ನೋಡಿ, ಫುಲ್ ಮಳೆ ಇದೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಮಳೆ ಬರ್ತಾ ಇರೋದು. ನೋಡ್ತಾ ಇರ್ಬೋದು. ಮಳೆಯಲ್ಲಿ ಜೊತೆಯಲ್ಲಿ ಬ್ರೋ ಗಾಳಿ ಬರ್ತಾ ಇದೆ. ನೋಡಿ ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆಯಾ? ಜನಗಳು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನೋಡಿ, ಈ ಥರ ವೆದರ್ ಇದೆ. ನೋಡಿ, ಈ ರೀತಿ ವೆದರ್ ಇದೆ. ಸಿಡಿಲು ವೆದರ್ ಹೇಗೆ ಅನ್ನಿಸ್ತಾ ಇದೆ? ಒಂಥರ ಮಳೆಯಲ್ಲಿ ಸುತ್ತಾಡೋಕ್ಕೂ ಒಂಥರ ಖುಷಿ. ಹೆವಿ ಗಾಳಿ ಇದೆ ಗಾಯ್ಸ್, ಫುಲ್ ಗಾಳಿ ಇದೆ.